Hello students, welcome to my YouTube channel. Today I will discuss about the Roman numerals. So Roman numerals ಅಲ್ಲಿ ಬರೀ ಯಾವ್ಯಾವ ಬರುತ್ತೆ ರೋಮನ್ ನ್ಯೂಮರಲ್ಸ್ ಟೋಟಲ್ 7 ಬರುತ್ತೆ. ಫಸ್ಟ್ ಐ ಬರುತ್ತೆ, ಮತ್ತು ವಿ ಬರುತ್ತೆ, ಎಕ್ಸ್ ಬರುತ್ತೆ, ಎಲ್ ಬರುತ್ತೆ, ಸಿ ಬರುತ್ತೆ, ಡಿ ಬರುತ್ತೆ ಮತ್ತು ಎಮ್ ಬರುತ್ತೆ. ಟೋಟಲ್ 7 ಲೆಟರ್ಸ್ ಬರುತ್ತವೆ ರೋಮನ್ ನಂಬರಲ್ಲಿ. ಈಗ ನಮ್ಮ ನಂಬರ್ ಸಿಸ್ಟಮ್ದಲ್ಲಿ ಭಾಳಷ್ಟು ನಂಬರ್ಸ್ ಬರ್ತವೆ, ಬಟ್ ರೋಮನ್ ನಂಬರಲ್ಲಿ 7 ಡಿಜಿಟ್ ಬರ್ತವೆ. ಸೊ ಐ ಅಂದರೆ 1, ವಿ ಅಂದರೆ 5, ಎಕ್ಸ್ ಅಂದರೆ 10, ಎಲ್ ಅಂದರೆ 50, ಸಿ ಅಂದರೆ 100, ಡಿ ಅಂದರೆ 500, ಎಮ್ ಅಂದರೆ 1000. ಓಕೆ, ಇವಾಗ ರೋಮನ್ ನಂಬರ್ ಇದ್ದದ್ದು ಇದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು? ನೀವು ಡೈಲಿ 10 ಪ್ರಾಕ್ಟೀಸ್ ಮಾಡಿದ್ರೆ ಮುಗೀತು. ಓಕೆ, ಫಸ್ಟಿಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 1 to 10 ಬರಲಿಕ್ಕೆ ಬರಬೇಕು. 1 ಐದಿಂದ ರೀಪ್ರೆಸೆಂಟೇಷನ್ ಮಾಡ್ತೀರಿ, 2 ಡಬಲ್ ಐ, 3 ತ್ರಿಬಲ್ ಐ, 4 ಐ ವಿ, 5 ವಿ, 6 ವಿ ಐ, 7 ವಿ ಡಬಲ್ ಐ, 8 ವಿ ತ್ರಿಬಲ್ ಐ, 9 ಐ ಎಕ್ಸ್, 10 ಎಕ್ಸ್, 11 ಎಕ್ಸ್ ಐ, 12 ಎಕ್ಸ್ ಡಬಲ್ ಐ, 13 ಎಕ್ಸ್ ತ್ರಿಬಲ್ ಐ, 14 ಎಕ್ಸ್ ಐ ವಿ, 15 ಎಕ್ಸ್ ವಿ, 16 ಎಕ್ಸ್ ವಿ ಐ, 17 ಎಕ್ಸ್ ವಿ ಡಬಲ್ ಐ, 18 ಎಕ್ಸ್ ವಿ ತ್ರಿಬಲ್ ಐ, 19 ಎಕ್ಸ್ ಐ ಎಕ್ಸ್, 20 ಡಬಲ್ ಎಕ್ಸ್. 20ದಿಂದ ನಾವು ಮತ್ತೆ 21 ಬರೀದು ನೀಡಿಲ್ರಿ. ಸೊ 30 ಅಂದರೆ ತ್ರಿಬಲ್ ಎಕ್ಸ್, 40 ಅಂದರೆ ಎಕ್ಸ್ ಎಲ್. ಇದು ನೀವು ಮೈಂಡಲ್ಲಿ ಇಟ್ಕೊತ ನಂಬರ್. 40ಗೆ ಏನು ಬರೀತೀರಿ? ಎಕ್ಸ್ ಎಲ್. 50ಗೆ ಎಲ್. ಇವೆರಡು ಚೇಂಜ್ ಆಗುತ್ತೆ, ಎಕ್ಸ್ ಎಲ್ ಮತ್ತು ಎಲ್ ಚೇಂಜ್ ಆಗುತ್ತೆ. 60 ಎಲ್ ಎಕ್ಸ್, 70 ಎಲ್ ಡಬಲ್ ಎಕ್ಸ್, 80 ಎಲ್ ತ್ರಿಬಲ್ ಎಕ್ಸ್, 90 ಎಕ್ಸ್ ಸಿ, 100 ಸಿ. ನೋಡಿರಿ, 100 101 12 ಬರೀದಿಲ್ಲ, 100 200 ಅಂದರೆ ಡಬಲ್ ಸಿ, 300 ಅಂದರೆ ತ್ರಿಬಲ್ ಸಿ, 400 ಅಂದರೆ ಸಿ ಡಿ. ಸೊ ಮತ್ತು ಇದನ್ನು ನೆನಪಿಟ್ಕೋಬೇಕು, ಸಿ ಡಿ. 500 ಡಿ, ಇದನ್ನು ನೆನಪಿಟ್ಕೋಬೇಕು, ಡಿ. ಓಕೆ, 600 ಡಿ ಸಿ, 700 ಡಿ ಡಬಲ್ ಸಿ, 800 ಡಿ ತ್ರಿಬಲ್ ಸಿ, 900 ಸಿ ಎಮ್, 1000 ಎಮ್, 2000 ಡಬಲ್ ಎಮ್, 3000 ತ್ರಿಬಲ್ ಎಮ್, 4000 ಐ ವಿ ಬಾರ್, 3000 ತನ ತ್ರಿಬಲ್ ಎಮ್. ಈ 4000 5000 ಎಲ್ಲ ಐ ವಿ ಬಾರ್ ಬರುತ್ತೆ. 5000 ವಿ ಬಾರ್, 10,000 ಎಕ್ಸ್ ಬಾರ್. ಓಕೆನಾ? ಸೊ ಇವಾಗ ಯಾವುದೇ ಒಂದು ರೋಮನ್ ನಂಬರ್ ಬೇಕಂದರೆ 3 ಸಲ ಅಷ್ಟೇ ರಿಪೀಟ್ ಆಗುತ್ತೆ. ಅಬ್ಸರ್ವ್ ಮಾಡಿರಿ ಇಲ್ಲಪ್ಪ ಅಂದರೆ, ಈಗ 3ಗೆ ತ್ರಿಬಲ್ ಐ ಬರೆದಿದ್ದಾರೆ, 4ಗೆ ಐ ಬರಲಿಕ್ಕೆ ಬರೋದಿಲ್ಲ. ಸೊ ಒಂದು ರೋಮನ್ ನಂಬರ್ 2 ಸಲ ರಿಪೀಟ್ ಆಗುತ್ತೆ, ಓನ್ಲಿ 3 ಟೈಮ್ಸ್. ಓಕೆ, ಹಾಗಾದರೆ ಇವತ್ತು ನಾವು ಏನು ಡಿಸ್ಕಷನಪ್ಪ ಅಂದರೆ, ನಂಬರನ್ನು ರೋಮನ್ ನಂಬರ್ ಬರೆಯೋಕ್ಕೆ ಟ್ರೈ ಮಾಡೋದು. ನೀವು ಇದನ್ನು ಮೊದಲು ನೀವು ಸ್ಟೂಡೆಂಟ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಮೊದಲಿದು ಈ ಚಾರ್ಟ್ ಪೂರ್ತಿ. ಸೊ ಅದಾದ ನಂತರ ನಿಮಗೆ ಯಾವುದೇ ನಂಬರನ್ನು ರೋಮನ್ ನಂಬರಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಫಸ್ಟ್ ನೋಡಿರಿ, ಇವಾಗ 75 ಅದು 75 ಇಲ್ಲಿ ಇಲ್ಲ, ಈ ಚಾರ್ಟ್ನಲ್ಲಿ ಇಲ್ಲ. ಇದನ್ನು ಹೆಂಗೆ ಬರೆಯೋದು? ನಿಮಗೆ ಈಸಿ ಮೆಥಡ್ ಇದೆ. ಸೊ ಇದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮ್, 5 1s ಪ್ಲೇಸ್ 7 10s. ಸೊ ಇದನ್ನು ಹೆಂಗೆ ಬರೀತೀರಿ? 70 ಪ್ಲಸ್ 5, 70 ಪ್ಲಸ್ 5. ಸೊ 70 ಹೆಂಗೆ ಬರೀತೀರಿ? ಎಲ್ ಅಂದರೆ 50. ಸೊ 60ಗೆ ಎಲ್ ಎಕ್ಸ್, 70ಗೆ ಎಲ್ ಡಬಲ್ ಎಕ್ಸ್. 5 ಹೆಂಗೆ ಬರೀತೀರಿ? ವಿ. ಓಕೆ, ನೆಕ್ಸ್ಟ್ 93. ಈ 93 ಹೆಂಗೆ ಬರೀತೀರಿ? ಸೊ 9 ಯಾವ ಪ್ಲೇಸ್ನಾಗಿದೆ? 10s ಪ್ಲೇಸ್ನಾಗಿದೆ, 3 1s. ಸೊ ಇದನ್ನು ಎಕ್ಸ್ಪ್ಯಾಂಡ್ ಇದೇ ರೀತಿ ಬರೆಯೋದು, 90 ಪ್ಲಸ್ 3. ಸೊ ಹೆಂಗೆ ಬರೀತೀರಿ 90ಅನ್ನು? ಸೊ ಫಸ್ಟ್ 50 ಅಂದರೆ ಎಲ್, 60 ಅಂದರೆ ಎಲ್ ಎಕ್ಸ್, 70 ಅಂದರೆ ಎಲ್ ಡಬಲ್ ಎಕ್ಸ್, 80 ಅಂದರೆ ಎಲ್ ತ್ರಿಬಲ್ ಎಕ್ಸ್, 90 ಅಂದರೆ ಎಕ್ಸ್ ಸಿ. ಹೌದಾ?
90 ಆಯಿತು. ಸೊ 3 ಹೆಂಗೆ ಬರೀತೀರಿ ಐ ಐ ಐ. ಓಕೆ ನೆಕ್ಸ್ಟ್ 49. ಸೊ 40. ಸೊ 4 ಅನ್ನೋದು 10s ಪ್ಲೇಸ್ನೇ ಇದೆ, ಅಂದರೆ 40 ಬರೀಬೇಕು. 9 1s ಪ್ಲೇಸ್ ಇದೆ, ಬರೀ 9 ಬರೀಬೇಕು. ಸೊ 14 ಹೆಂಗೆ ಬರೀತೀರಿ? 10ಗೆ ಎಕ್ಸ್, 20ಗೆ ಡಬಲ್ ಎಕ್ಸ್, 30ಗೆ ತ್ರಿಬಲ್ ಎಕ್ಸ್, 40ಗೆ ಎಕ್ಸ್ ಎಲ್. 9 ಹೆಂಗೆ ಬರೀತೀರಿ? ಸೊ ಐ ಎಕ್ಸ್. ಓಕೆ ಇವಾಗ ಸ್ವಲ್ಪ ಬಿಗ್ ನಂಬರ್ ತೊಗೊಳೋಣಂದ್ರೆ 253 ಇದೆ. ಇದನ್ನು ಹೆಂಗೆ ಬರೆಯೋದು? ಇದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರದೆ ರೋಮನ್ ನಂಬರಲ್ಲಿ ಬರಿಬೇಕು. ಸೊ 2 ಯಾವ ಪ್ಲೇಸ್ನಾಗಿದೆ? 100, ಅಂದರೆ 200 ಪ್ಲಸ್ 50 ಪ್ಲಸ್ 3. ಓಕೆನಾ? ಸೊ ಇದನ್ನು ಹೆಂಗೆ ಬರೀತೀರಿ? 200. 100 ಅಂದರೆ ಸಿ, 200 ಅಂದರೆ ಡಬಲ್ ಸಿ, 50 ಅಂದರೆ ಎಲ್. ಇವೆಲ್ಲ ನೆನಪಿಟ್ಕೋಬೇಕು. 3 ಅಂದರೆ 1 2 3, ಅಂದರೆ ಇದನ್ನು ರೋಮನ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇನ್ನೂ ಸ್ವಲ್ಪ ನಂಬರ್ ಪ್ರಾಕ್ಟೀಸ್ ಮಾಡೋಣ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಪರ್ಫೆಕ್ಟ್ ಸಿಗುತ್ತೆ. ಓಕೆ ನಾವು ಇವಾಗ ಸ್ವಲ್ಪ ಬಿಗ್ ನಂಬರ್ ತೊಗೊಳೋಣ. 3235. ಇದನ್ನು ಹೆಂಗೆ ಬರೆಯೋದು? 5 1s ಪ್ಲೇಸ್, 10s ಪ್ಲೇಸ್, 100 1000. ಸೊ 1000 ಪ್ಲೇಸ್ನಲ್ಲಿ 3 ಯಾವ ಪ್ಲೇಸ್ನಲ್ಲಿದೆ? 1000. ಸೊ 3000 ಪ್ಲಸ್ 200 ಪ್ಲಸ್ 30 ಪ್ಲಸ್ 5. 3000 ಹೆಂಗೆ ಬರೀತೀರಿ? 1000 ಅಂದರೆ ಎಮ್, 2000 ಅಂದರೆ ಡಬಲ್ ಎಮ್, 3000 ಅಂದರೆ ತ್ರಿಬಲ್ ಎಮ್. ಓಕೆ 200 ಅಂದರೆ 100 ಅಂದರೆ ಸಿ, 200 ಅಂದರೆ ಡಬಲ್ ಸಿ. 30 ಹೆಂಗೆ ಬರೀತೀರಿ? 10ಗೆ ಎಕ್ಸ್, 20ಗೆ ಡಬಲ್ ಎಕ್ಸ್, 30ಗೆ ತ್ರಿಬಲ್ ಎಕ್ಸ್. 5 ಅಂದರೆ ವಿ. ನೀವು ಪ್ರಾಕ್ಟೀಸ್ ಯಾಕೆ ಮಾಡಬೇಕಂದ್ರೆ ಸೈನಿಕ್ ಸ್ಕೂಲ್ನಲ್ಲಿ ಅಥವಾ RMSನಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ 12,583. ಸೊ ಇದನ್ನು ಹೆಂಗೆ ಬರೆಯೋದಪ್ಪ ಅಂದರೆ 1s ಪ್ಲೇಸ್, 10s, 100, 1000, 10,000. ಫಸ್ಟ್ 10,000 ಪ್ಲಸ್ 2,000 ಪ್ಲಸ್ 500 ಪ್ಲಸ್ 80 ಪ್ಲಸ್ 3. ಸೊ 10,000 ಪ್ಲಸ್ 2,000 ಅಂದರೆ 12,000. ಸೊ 12,000 ಇದು ಬಾರ್ ಫಾರ್ಮ್ ಒಳಗೆ ಬರೀಬೇಕು. ಸೊ 12 ಹೆಂಗೆ ಬರೀತೀರಿ? ಎಕ್ಸ್ ಡಬಲ್ ಐ ಬಾರ್, ಅಂದರೆ ಇದು 12,000 ಆಯಿತು. ಪ್ಲಸ್ 500 ಅಂದರೆ ಡಿ, 80 ಅಂದರೆ ಎಲ್ ತ್ರಿಬಲ್ ಎಕ್ಸ್, ಆ್ಯಂಡ್ 3 ಅಂದರೆ ತ್ರಿಬಲ್ ಐ. ಓಕೆ ನೆಕ್ಸ್ಟ್ ಕ್ವಶನ್ 5,035. ಇದನ್ನು ಯಾವ ರೀತಿ ಬರೀತೀರಿ? ದಿಸ್ 5 ಈಸ್ ಇನ್ ದ 1000 ಪ್ಲೇಸ್. 5,000 ಪ್ಲಸ್ 0 ಪ್ಲಸ್ 30 ಪ್ಲಸ್ 5. 5,000 ಹೆಂಗೆ ಬರೀತೀರಿ? ವಿ ಬಾರ್. ಆ್ಯಂಡ್ 0 ರೋಮನ್ ನಂಬರ್ 0ಕ್ಕೆ ವ್ಯಾಲ್ಯೂನೇ ಇಲ್ಲ. ಸೊ 30 ಅಂದರೆ ತ್ರಿಬಲ್ ಎಕ್ಸ್ ಆ್ಯಂಡ್ 5 ವಿ. ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಇದೇ ರೀತಿ ನೀವು ಕ್ವಶನ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಥ್ಯಾಂಕ್ ಯು.